RCB ಅಭಿಮಾನಿಗಳಿಗೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಅನ್ನ KSCA ನೀಡಿದೆ. KSCA ಸೆಕ್ರೆಟರಿ ಆದಂತ ಸಂತೋಷ್ ಮೆನನ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಕೊನೆಗೂ ಗುಡ್ ನ್ಯೂಸ್ ನೀಡಿದಿರಿ. ಎಷ್ಟು ಮ್ಯಾಚ್ ನಡೆಯುತ್ತೆ IPL ಮ್ಯಾಚ್? ಅದರಲ್ಲೂ ಕೂಡ RCB ಮ್ಯಾಚ್ಗಳು ಎಷ್ಟು ನಡೆಯುತ್ತೆ ಸರ್? ಇಲ್ಲಿ ಐದು ಲೀಗ್ ಮ್ಯಾಚ್ ಇನ್ಕ್ಲೂಡಿಂಗ್ ಓಪನಿಂಗ್ ಸೆರೆಮನಿ ಇಲ್ಲೇ ನಡೀತದೆ. 5 ಲೀಗ್ ಮ್ಯಾಚ್ ನಡೀತದೆ. ಅದಾದ್ಮೇಲೆ ಒಂದು ಪ್ಲೇ ಆಫ್ ಮ್ಯಾಚ್ ಅಲ್ಲಿ ಯಾರು ಬರ್ತಾರೆ ಹೇಳಕ್ಕಾಗಲ್ಲ. ಅದಾದ್ಮೇಲೆ ಫೈನಲ್ ಇಲ್ಲಿ ನಡೀತದೆ. ಬಟ್ 7 ಮ್ಯಾಚ್ ಇರೋದು RCBದು, ಬಟ್ 2 ಮ್ಯಾಚ್ ಬೇರೆ ಕಡೆಗೆ ಸರ್ ನಡೆಯೋದು. ಅದು ಅವ್ರಿಗೆ ಕೇಳ್ಬೇಕು ಸರ್, ನನಗೆ ಕೇಳಿದ್ರೆ ನಾನು ಅದು ಉತ್ತರ ಕೊಡಕ್ಕಾಗಲ್ಲ. ಅವರು 5 ಮ್ಯಾಚ್ ಇಲ್ಲಿ ಆಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು 2 ಮ್ಯಾಚ್ ಹೊರಗಡೆ ಯಾಕೆ ಹೋಗ್ತಾ ಇದ್ರೆ ಅವ್ರನ್ನ ಕೇಳಬೇಕು. ತಾವು ಸಮಿತಿ ಬರುವ ಮುನ್ನ ಚುನಾವಣೆಯಲ್ಲಿ ಕೂಡ ತಾವು ಪ್ರಣಾಳಿಕೆ ಹೇಳಿದ್ರಿ, ಮತ್ತೆ ನಾವು IPL ಮ್ಯಾಚ್ ನಾವು ಇಲ್ಲಿ ಆಡಿಸ್ತೀವಿ, ಆ ಭರವಸೆ ಕೊಟ್ಟಿದ್ರಿ. ಅದೇ ರೀತಿಯಾಗಿ ಆಗಿದೆ. ಬಟ್ ಎಫರ್ಟ್ ಎಷ್ಟಿತ್ತು ಸರ್? ಸುಮಾರು ಎಫರ್ಟ್ ಇತ್ತು. ಅದಕ್ಕೆ ನಾನೇನು ಅದಕ್ಕೆ ಕ್ರೆಡಿಟ್ ತಗೊಳ್ಳಲ್ಲ. ಕಂಪ್ಲೀಟ್ ಟೀಮ್ದು ಎಫರ್ಟ್ ಅದು. ಸ್ಪೆಷಲ್ ಆಗಿ ಇಬ್ಬರು ಅದರಲ್ಲಿ ಬಹಳ ಮುಖ್ಯವಾದ ಪಾತ್ರಗಳು. ಒಂದು ನಮ್ಮ ಅಧ್ಯಕ್ಷರು ವೆಂಕಟೇಶ್ ಪ್ರಸಾದ್ ಅವರು, ಆಮೇಲೆ ಇನ್ನ ನಮ್ದು ವಿನಯ್ ಮುತ್ತುಂಜಯ್ ಅವರು. ಯಾಕಂದ್ರೆ ಅಧ್ಯಕ್ಷರು ಅವರು ಡೇ 1 7ನೇ ತಾರೀಕು ಎಲೆಕ್ಷನ್ ಗೆದ್ದಾಗ 10ನೇ ತಾರೀಕು ನಾವು ಬೆಳಗಾಮಲ್ಲಿ ಇದ್ವಿ. ಅಂದ್ರೆ ಅವ್ರಿಗೆ ಎಷ್ಟು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಅವರು ಅದು ಕಮಿಟ್ಮೆಂಟ್ ಎಷ್ಟಿತ್ತು ಅಂದ್ರೆ ಇಲ್ಲಿ ಮ್ಯಾಚ್ ತರಲೇಬೇಕು. ನಾನು ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಹೇಳಿದ್ದೀನಿ, ವಿ ವಿಲ್ ಬ್ರಿಂಗ್ ಬ್ಯಾಕ್ ಇಂಟರ್ನ್ಯಾಷನಲ್ ಕ್ರಿಕೆಟ್ IPL ಟು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನಾನು ಹೇಳಿದ ಮೇಲೆ ಅದನ್ನ ನಾನು ಪಾಲಿಸಲೇಬೇಕು ಅಂತ ಒಂದೇ ಒಂದು ಗುರಿ ಇಟ್ಕೊಂಡು ಅದನ್ನ ಮಾಡಿದ್ದಾರೆ. ಅದು ಕಮಿಟಿ ಎಲ್ಲರದು ಅವ್ರ ಸಹಕಾರ ಇದೆ. ಪ್ಲಸ್ ಅಫ್ಕೋರ್ಸ್ ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ಆಗ್ತಾ ಇರಲಿಲ್ಲ. ಗೌರ್ಮೆಂಟ್ ಸಿಕ್ಕಾಪಟ್ಟೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಾವು ವಿ ಆರ್ ಗ್ರೇಟ್ಫುಲ್. ಬಟ್ ಆದ್ರೂ ಸರ್, ಒಂದು ಭಯ ಮತ್ತು ಆತಂಕ ಇದೆ. ಅದರಲ್ಲೂ ಕೂಡ ಇನಾಗ್ರಲ್ ಮ್ಯಾಚ್ ಇಲ್ಲೇ ನಡೀತಿರೋದ್ರಿಂದ ಗ್ಯಾದರಿಂಗ್ ಅಂತೂ ತುಂಬಾನೇ ಇರುತ್ತೆ, ಸ್ಪೆಕ್ಟೇಟರ್ ಜಾಸ್ತಿನೇ ಇರ್ತಾರೆ. ಹೇಗೆ ಸರ್ ಮ್ಯಾನೇಜ್ ಮಾಡ್ತೀರಿ? ಏನ್ ಪ್ರಿಕಾಷನ್ಸ್ ಮ್ಯಾಕ್ಸಿಮಮ್ ತಗೊಂಡಿದ್ದೀರಿ ನೀವು? ಏನ್ ಪ್ರಿಕಾಷನ್ ಅಂದ್ರೆ ಫಸ್ಟ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಪಬ್ಲಿಕ್ನ ಎಜುಕೇಟ್ ಮಾಡ್ತಾ ಇದ್ವಿ. ಎಜುಕೇಟ್ ಹೇಗೆ ಅಂದ್ರೆ ಮೀಡಿಯಾ ನಿಮ್ಮಂತವರು, ಪ್ರೆಸ್ನ, ಪ್ರಿಂಟ್ ಮೀಡಿಯಾನವರು, ಆಮೇಲೆ ಸೋಷಿಯಲ್ ಮೀಡಿಯಾವರೆಗೂ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. 3 ಮಾತು. ಒಂದು ಮೊದಲನೇ ಮಾತು, ಟಿಕೆಟ್ ಇಲ್ಲದೆ ದಯವಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ MG ರೋಡ್ ಕಡೆ ಬರಬೇಡಿ. ಟಿಕೆಟ್ ಇರೋದಿಲ್ಲ ಇಲ್ಲಂತೂ. ನಿಮಗೆ ಆಫ್ಲೈನ್ ಅಲ್ಲಿ ಟಿಕೆಟ್ ಕೊಡೋದಿಲ್ಲ. ಆಫ್ಲೈನ್ ಅಲ್ಲಿ ಟಿಕೆಟ್ ಇರಲ್ಲ. ಅದಕ್ಕೆ ಟಿಕೆಟ್ ಇಲ್ಲದೆ, ನಿಮ್ಮ ಹತ್ರ ವ್ಯಾಲಿಡ್ ಟಿಕೆಟ್ ಇಲ್ಲದೆ ದಯವಿಟ್ಟು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಒಂದು ಮೆಸೇಜು. 2ನೇ ಮೆಸೇಜು, ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಡಿ ಅಂತ 2ನೇ ಮೆಸೇಜು. 3ನೇ ಮೆಸೇಜು, ಆದಷ್ಟು ಬೇಗ ಬನ್ನಿ, ಲಾಸ್ಟ್ ಮಿನಿಟ್ಗೆ ಇಟ್ಕೋಬೇಡಿ, ಆದಷ್ಟು ಬೇಗ ಬನ್ನಿ, ಆರಾಮಾಗಿ ಕಂಫರ್ಟಬಲ್ ಆಗಿ ಒಳಗಡೆ ಸೇರ್ಕೊಂಡ್ಬಿಡಿ. ಒಳಗಡೆ ನಿಮಗೆ ಏನೇನು ಸಹಕಾರಗಳು, ಸಲಹೆಗಳು, ಇದು ಫೆಸಿಲಿಟೀಸ್ ಬೇಕು ಎಲ್ಲ ನಾವು ಕೊಡ್ತೀವಿ. ಆದಷ್ಟು ಒಳಗಡೆ ಇದ್ಬಿಡಿ, ರೋಡಲ್ಲಿ ಓಡಾಡಬೇಡಿ ಅಂತ ಮೆಸೇಜ್ಗಳು ಕೊಡ್ತೀವಿ. ಸೈನೇಜಸ್ ಚೆನ್ನಾಗಿ ಮಾಡ್ಕೊಡ್ತೀವಿ. ಲೇಡೀಸ್ ಅಂಡ್ ಚಿಲ್ಡ್ರನ್ಗೆ ಸೆಪರೇಟ್ ಕ್ಯೂ ಮಾಡ್ಕೊಡ್ತೀವಿ. ಆಮೇಲೆ ಲೈಟಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ. ಯಾಕಂದ್ರೆ ಅಲ್ಲಿ ಲೈಟಿಂಗ್ ಇಲ್ಲದೆ ಅವ್ರು ತೊಂದರೆ ಆಗೋದು ಬೇಡ. ಸೊ ಇದೆಲ್ಲ ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ವಿ. ಸರ್, ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆಗ್ಲಿಕ್ಕೆ ಚಿಕ್ಕದಾದಂತ ಗೇಟ್ಗಳೇ ಬಹಳ ಪ್ರಮುಖವಾದಂತ ರೀಸನ್ ಆಗಿತ್ತು. ಈಗ ಎಷ್ಟು ಹೆಚ್ಚುವರಿ ಸರ್? ಮತ್ತೆ ಅದರ ಇದನ್ನು ಅಗಲನ್ನು ಕೂಡ ಜಾಸ್ತಿ ಮಾಡಿದ್ರೆ 13 ಹೊಸ ಗೇಟ್ ಮಾಡಿದ್ವಿ. ಹಳೆ ಗೇಟ್ಗಳು ಬಿಟ್ಟು 13 ಹೊಸ ಗೇಟ್ಗಳು, ಎಲ್ಲ 9 ಮೀಟರ್ ವಿಡ್ಸ್ ಅಂದ್ರೆ 9 ಮೀಟರ್ ವಿಡ್ತ್ ಇರೋ ಗೇಟ್ಗಳನ್ನ ಮಾಡಿದೀವಿ. 13 ಗೇಟ್ಗಳಲ್ಲಿ ನಾವು ಎಕ್ಸಿಟ್ ಗೇಟ್, ಎಂಟ್ರಿ ಗೇಟ್ ಎಲ್ಲಾನು ಸೊ ದಟ್ ಕಂಫರ್ಟಬಲ್ ಆಗಿ ಅವ್ರು ಒಳಗಡೆ ಬರ್ಬೋದು, ಕಂಫರ್ಟಬಲ್ ಆಗಿ ಹೊರಗಡೆ ಹೋಗ್ಬೋದು ಅಂತ ಆ ದೃಷ್ಟಿಯಿಂದ ಮಾಡಿದ್ವಿ. ಪ್ಲಸ್ ಎಕ್ಸಿಸ್ಟಿಂಗ್ ಗೇಟ್ ನಾವು ಇಟ್ಕೊಂಡಿದೀವಿ. ಅದನ್ನ ನಾವೇನು ಮುಚ್ಚಿಲ್ಲ. ಯಾಕಂದ್ರೆ ಎಮರ್ಜೆನ್ಸಿಗೆ ಅದನ್ನು ಓಪನ್ ಮಾಡಬಹುದು. ಸೊ ಆಲ್ ಗೇಟ್ಸ್ ಅದು. ಸೊ 13 ಬಿಟ್ಟು ಇನ್ನೊಂದು 10 ಗೇಟ್ ಹಳೇದು ಹಂಗೆ ಇದೆ. ಪ್ಲಸ್ ಸರ್ವಿಸ್ ಗೇಟ್ಗಳಿದೆ. ಸೊ ಸ್ಪೆಕ್ಟೇಟರ್ ಗೇಟು, ಸರ್ವಿಸ್ ಗೇಟ್ ಟೋಟ್ಲಿ ಸಪರೇಟ್. ಸರ್ವಿಸ್ ಗೇಟ್ಗಳಲ್ಲಿ ನಿಮಗೆ ಫೈರ್ ಇಂಜಿನ್ ಆಗಲಿ, ಕೇಟರಿಂಗ್ ವ್ಯಾನ್ ಆಗಲಿ, ಇಲ್ಲ ಆಂಬ್ಯುಲೆನ್ಸ್ ಆಗಲಿ ಎಲ್ಲ ಸರ್ವಿಸ್ ಗೇಟಲ್ಲಿ ಬರುತ್ತೆ. ಅವ್ರಿಗೂ ಸ್ಪೆಕ್ಟೇಟರ್ ಗೇಟ್ಗೂ ಏನು ಕನೆಕ್ಷನ್ ಇಲ್ಲ. ಅದನ್ನು ಮಾಡಿದ್ದೀವಿ. 4 ಕಡೆಗೆ ತಾವು ಮೆಡಿಕಲ್ ಹೇಳಿದ್ರಿ, ಅದು ವೆಲ್ ಫರ್ನಿಶ್ಡ್ ಸರ್? ಹೇಗೆ? 4 ಕಡೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಲ್ಲಿ 4 ಮೆಡಿಕಲ್ ಸೆಂಟರ್ ಮಾಡ್ತಾ ಇದ್ವಿ. ಅದು ಫುಲ್ಲಿ ಫರ್ನಿಶ್ಡ್ ವಿತ್ ಮಾಡರ್ನ್ ಎಕ್ವಿಪ್ಮೆಂಟ್, ವಿತ್ ರಿಗಾರ್ಡ್ ಟು ಕಾರ್ಡಿಯೋ, ವಿತ್ ರಿಗಾರ್ಡ್ ಟು ಎಮರ್ಜೆನ್ಸಿ, ವಿತ್ ಡಾಕ್ಟರ್ಸ್, ವಿತ್ ನರ್ಸಸ್, ವಿತ್ ಎವ್ರಿ ಫೆಸಿಲಿಟಿ. 4 ಟ್ರಯಾಜ್ ಅಂತ ಹೇಳ್ತಾರೆ ಅದು. 4 ಕಡೆನೂ ಮಾಡ್ತಾ ಇದ್ವಿ. ಏರಿಯಾ ಆಗಲಿ ಐಡೆಂಟಿಫೈ ಮಾಡಾಯ್ತು, ಅದರಲ್ಲಿ ಸೆಟಪ್ ಮಾಡಬೇಕಷ್ಟೇ. ಬಟ್ ಸಮಸ್ಯೆ ಏನಾಗೋದಂದ್ರೆ ಸ್ಟೇಡಿಯಂ ಸರೌಂಡಿಂಗ್ ಟ್ರಾಫಿಕ್ದೇ ದೊಡ್ಡ ಸಮಸ್ಯೆ ಆಗೋದು. ನೀವು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿ ಅಂತಂದ್ರೂ ಕೂಡ ಬಟ್ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಅದಕ್ಕೆ ಆಲ್ಟರ್ನೇಟ್ ಏನ್ ಸರ್? ಏನ್ ಕಂಡುಕೊಂಡಿದ್ರಿ? ಅದು ಗೌರ್ಮೆಂಟ್ ಅವ್ರ ಪಾಪ ಪೊಲೀಸ್ ಅವರು, ಟ್ರಾಫಿಕ್ ಪೊಲೀಸ್ ಅವರು, ಐ ಆಮ್ ಶೂರ್ ದೇ ವಿಲ್ ಡೂ ಗುಡ್ ಜಾಬ್. ದೇ ಹ್ಯಾವ್ ಡನ್ ಆಲ್ವೇಸ್. ಇನ್ಫ್ಯಾಕ್ಟ್ ಅವರು ಯಾವಾಗಲೂ ಒಳ್ಳೆ ಕೆಲಸನೇ ಮಾಡಿರೋದು. ಪೊಲೀಸ್ ಅವರು ಇಷ್ಟೇ ವರ್ಷದಿಂದ ನಡೀತಾ ಇದೆ ಕ್ರಿಕೆಟ್ ಮ್ಯಾಚ್, 50 ವರ್ಷದಿಂದ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಯಾವುದೇ ಒಂದು ದುರ್ಘಟನೆ ಕ್ರಿಕೆಟ್ ಮ್ಯಾಚಿನ ದಿನ ಆಗಿಲ್ಲ. ಅಂದ್ರೆ ರೆಗ್ಯುಲೇಟೆಡ್ ಮ್ಯಾಚ್, ಅಂದ್ರೆ ಮ್ಯಾಚ್ ಟಿಕೆಟ್ ಇರೋ ಟೈಮಲ್ಲಿ ಯಾವತ್ತೂ ಆಗಿಲ್ಲ. ಇದು ದುರ್ಘಟನೆ ಆಗಿದ್ದು ಬೇರೆ ಕಾರಣಗಳಿಂದ. ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ಆದ್ರೆ ಪೊಲೀಸ್ ಅವರು ಯಾವಾಗಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ವರ್ಷನೂ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಎಚ್ಚರಿಕೆಯಿಂದ ಇರ್ತಾರೆ, ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಮ ಪೂರ್ಣ ವಿಶ್ವಾಸ ಮಾಡೇ ಮಾಡ್ತಾರೆ. ಸೆಕ್ಯೂರಿಟಿ ವೈಸ್ ಸರ್ ಹೇಗೆ? ಯಾರು
ಸೀನಿಯರ್ IPS ಆಫೀಸರ್ ಎಕ್ಸ್ ತಗೋತಿದ್ದೀರಿ ಅಂತ ಹೇಳಿದ್ರು. ನಾವು ಜಸ್ಟ್ ನಾವು ನಮ್ಮ ಕಡೆಯಿಂದ ನಾವು ಒಂದು ಸೀನಿಯರ್ ಅಡ್ವೈಸರ್ ಇಟ್ಕೊಳ್ಳೋಣ ಸೆಕ್ಯೂರಿಟಿ ರೀಸನ್ಸ್ ಬಗ್ಗೆ ಅಂತ. ಯಾಕಂದ್ರೆ ಪೊಲೀಸ್ ಅವ್ರು ಬಿಸಿ ಇರ್ತಾರೆ, ಅವ್ರವ್ರ ಕೆಲಸದಲ್ಲಿ ಅವರು ಬಿಸಿ ಇರ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ ಇರ್ತದೆ. ಅದರಿಂದ ನಮ್ಮ ಕಡೆಯಿಂದ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಒಂದು ಸೆಕ್ಯೂರಿಟಿ ಆಫೀಸರ್ನ, ಸೀನಿಯರ್ ಪೊಲೀಸ್ ಆಫೀಸರ್ನ ಐಡೆಂಟಿಫೈ ಮಾಡಿ ಅವ್ರ ಅಡ್ವೈಸ್ ತಗೊಂಡು ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ, ಅದನ್ನ ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದನ್ನ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಯೂಶಲಿ ಮ್ಯಾಚ್ಗಳಲ್ಲಿ ಗೇಟ್ಗಳು ಓಪನ್ ಆಗೋದು 1 ಅವರ್ ಮುಂಚಿತವಾಗಿ. ಬಟ್ ಈ ಸರಿ ಸರ್ ನೀವು ಏನ್ ಪ್ರಿಕಾಷನ್ ತಗೊಂಡಿದ್ದೀರಿ? ಮಿನಿಮಮ್ 4 ಅವರ್ ಮುಂಚೆ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. 4 ಅವರ್ ಮುಂಚೆ ಅದನ್ನ ಅದೇ ಸೋಷಿಯಲ್ ಮೀಡಿಯಾ, ನಿಮ್ಮ ಮೀಡಿಯಾ ಎಲ್ಲ ಕಡೆ ನಾವು ಅನೌನ್ಸ್ ಮಾಡ್ತೀವಿ, ಪಬ್ಲಿಸೈಸ್ ಮಾಡ್ತೀವಿ. ಈ ತರ ದಯವಿಟ್ಟು ನೀವು ಬೇಗ ಬನ್ನಿ, ಗೇಟ್ಗಳು ಓಪನ್ ಇರ್ತದೆ, ಒಳಗಡೆ ಸೇರ್ಕೊಂಬಿಡಿ, ಒಳಗಡೆ ನಿಮ್ಗೆ ಏನೇನು ಸೌಲಭ್ಯಗಳನ್ನು ಬೇಕು ನಾವು ಕೊಡ್ತೀವಿ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಅದರಿಂದ ವಿಲ್ ಎಜುಕೇಟ್ ದ ಪಬ್ಲಿಕ್ ಲಿಟಲ್ ಮೋರ್. ಈ ಸತಿ ನಮ್ಮ ಎಜುಕೇಷನ್ ಪ್ರಾಸೆಸ್ ಸ್ಪೆಕ್ಟೇಟರ್ಗೆ ಜಾಸ್ತಿ ಇರ್ತದೆ. ಅಂಡ್ ನಮ್ಮ ಭರವಸೆ ಏನು ಅಂದ್ರೆ ಕರ್ನಾಟಕದ, ಬೆಂಗಳೂರದ ಜನತೆ, ಸ್ಪೆಕ್ಟೇಟರ್, ಕ್ರಿಕೆಟ್ ಫ್ಯಾನು ಡೆಫಿನೆಟ್ಲಿ ದೇ ಆರ್ ವೆಲ್ ಎಜುಕೇಟೆಡ್ ಕ್ರೌಡ್. ಅವರಿಗೆ ಅರ್ಥ ಆಗುತ್ತೆ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಪ್ಲಸ್ ಅವರಿಗೆ ಈ ದುರ್ಘಟನೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಅವರಾಗೆ ಸೆಲ್ಫ್ ಡಿಸಿಪ್ಲಿನ್ ಆಗಿರ್ತಾರೆ ಅಂತ ನಮ್ಮ ಪೂರ್ಣ ವಿಶ್ವಾಸ. ವಿಶ್ ಆಲ್ ದ ಬೆಸ್ಟ್. ಸೊ ಇದು KSCA ಸೆಕ್ರೆಟರಿ ಆದಂತ ಸಂತೋಷ್ ಮೆನನ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಡಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.